ಎಷ್ಟು ದಿನ ಅಂತ ಹೀಗೆ ಇರ್ತೀರಾ? ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡ್ಬೇಕಲ್ವಾ? ನೋಡಿ, ಈಗ ಹಠ ಮಾಡಬೇಡಿ. ಅಟ್ಲೀಸ್ಟ್ ಸ್ವಲ್ಪ ಜ್ಯೂಸ್ ಆದ್ರೂ ಕುಡೀರಿ. ರಾಜು, ಸ್ವಲ್ಪ ಜ್ಯೂಸ್ ತಗೊಂಬ. ಬೇಡ ರಾಜು. ಜಿ, ದಯವಿಟ್ಟು ಹಠ ಮಾಡಬೇಡಿ. ಅಮ್ಮ, ಟ್ರಸ್ಟ್ ಆಫೀಸ್ ಕಡೆ ಹೋಗಿದ್ದೆ. ಕೆಲಸ ತುಂಬಾನೇ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ. ಟ್ರಸ್ಟ್ನವ್ರಿಗೆ ಎಲ್ಲಾ ಕಡೆಯಿಂದ ಫೋನ್ ಬರ್ತಾ ಇದೆ ಅಂತೆ. ಅನಾಥಾಶ್ರಮಕ್ಕೆ 1 ತಿಂಗಳ ಬಾಪ್ತು ಅಕ್ಕಿ ಬೇಳೆನೇ ಹೋಗಿಲ್ಲ. ಅಲ್ಲ, 1 ದಿನ ತಾನೆ ಅಂತ ನಾವೇನೋ ಉದಾಸೀನ ಮಾಡಬಹುದು. ಆದ್ರೆ ಅಷ್ಟೊಂದು ಮಕ್ಕಳಿಗೆ ಅವರು ದಿನ ಊಟ ಹಾಕಬೇಕಲ್ವಾ? ಪಾಪ ಮಕ್ಕಳು ಯಾವತ್ತೂ ಹಸ್ಕೊಂಡಿರಬಾರ್ದು. ಯಾಕಂದ್ರೆ ಅವರು ನಮ್ಮನ್ನ ನಂಬ್ಕೊಂಡಿದ್ದಾರೆ. ವಿಷ್ಣು, ನೀನೇ ಏನಾದ್ರೂ ವ್ಯವಸ್ಥೆ ಮಾಡೋ. ಇಲ್ಲಮ್ಮ, ಇಲ್ಲ. ಧರ್ಮಾಧಿಕಾರಿಗಳು ಇಲ್ಲದೆ ನಾವು ಯಾವ ತೀರ್ಮಾನನೂ ತಗೊಳಕ್ಕಾಗಲ್ಲ. ಯಾಕಂದ್ರೆ ಇವೆಲ್ಲ ಲಕ್ಷಾಂತರ ರೂಪಾಯಿ ವಹಿವಾಟು. ಅದಕ್ಕೆ ಟ್ರಸ್ಟ್ ಅವರಿಗೆ 2 ದಿವಸ ಕಾಲಾವಕಾಶ ಕೊಡಿ, ಎಲ್ಲಾ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಮ್ಮ, 2 ದಿನದಲ್ಲಿ ನಾವೇನಾದ್ರೂ ಒಂದು ತೀರ್ಮಾನ ತಗೊಳ್ಳೇಬೇಕು. ಮಾವ, ಟ್ರಸ್ಟ್ನವ್ರು ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಎಲ್ರಿಗೂ ಬೇಸರ ಆಗಿದೆ. ಅವ್ರವ್ರಲ್ಲೇ ಮಾತಾಡ್ಕೊತಾ ಇದ್ರು. ವ್ರತ ಮಾಡ್ತಿರೋದು ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅಜ್ಜಿ. ಇದರಿಂದ ಯಾರಿಗೂ ಕೆಟ್ಟದಾಗಲ್ಲ ಅಜ್ಜಿ. ಕೃಷ್ಣ ಬಾಯಿ, ನೀನ್ ಏನ್ ಮಾಡಿದ್ರು ಕೇಡು. ನಿನ್ ಕಾಲಟ್ಟು ಮನೆ ಸುಡುಗಾಡು. ಹುಟ್ಟಿದ ಕೂಡಲೇ ಹೆತ್ತವನ್ನ ನುಂಗ್ಕೊಂಡಿರೋ ಹೆಮ್ಮಾರಿ ನೀನು. ಅಂತೀರಜ್ಜಿ, ಹಾಗೆಲ್ಲ ಹೇಳ್ಬೇಡಿ ಅಜ್ಜಿ. ಅಯ್ಯೋ, ನಿನ್ನಿಂದಾಗಿ ನನ್ನ ಮೊಮ್ಮಗಳು ಮನೆ ಬಿಟ್ಟು ಹೋದ್ಲಲ್ಲೇ. ನೀನೇ ಅವಳು ಮುತ್ತೈದೆ ಭಾಗ್ಯ ಕಿತ್ಕೊಂಡ್ಬಿಟ್ಟಿಯಲ್ಲೇ. ನನಗೋಸ್ಕರ ಅವನು ಅಮೆರಿಕ ಬಿಟ್ಟು ಬಂದ. ಒಳ್ಳೆ ಕೆಲ್ಸಾನು ಬಿಟ್ಟು ಬಂದ. ನಮ್ಮ ಮಾತಿಗೆ ಒಪ್ಪಿ ಮದ್ವೆನೂ ಮಾಡ್ಕೊಂಡ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಧರ್ಮಾಧಿಕಾರಿ ಪಟ್ಟನೂ ವಹಿಸ್ಕೊಂಡ. ಆದ್ರೆ ನಾವು ಬರೀ ಸ್ವಾರ್ಥಿಗಳಾಗ್ಬಿಟ್ವಿ ಕಣೋ, ಸ್ವಾರ್ಥಿಗಳಾಗ್ಬಿಟ್ವಿ. ವಿವೇಕ್, ವಿಶ್ವಗೋಸ್ಕರ ನಾವೇನ್ ಮಾಡಿದೀವಿ ಕಣೋ. ಕಡೆ ಪಕ್ಷ ಅವನು ಇಷ್ಟಪಟ್ಟಿದ್ ರಾಧಿಕಾ ಜೊತೆ ನೆಮ್ಮದಿಯಾಗಿರಕ್ಕೂ ಬಿಡ್ಲಿಲ್ಲ. ನಾನು ಸಂತೋಷವಾಗಿರೋದ್ ನೋಡ್ಬೇಕು ಕಣೋ. ವಿಶು ರಾಧಿಕಾ ಮದ್ವೆ ನೋಡ್ಬೇಕು ಅನ್ನೋದೇ ನನ್ ಕೊನೆ ಆಸೆ.
ಸಮಾಧಾನ ಮಾಡ್ಕೊಳ್ಳಿ. ನೀವು ಈ ರೀತಿ ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಂಡ್ರೆ ನಾಳೆ ವಿಷು ಬಂದ್ಮೇಲೆ ಅವನ್ ಮದುವೆ ಕೆಲಸ ಎಲ್ಲ ಯಾರು ನೋಡ್ಕೊಳ್ಳೋದು, ಯಾರು ಓಡಾಡೋದು? ನೀವೇ ಈ ರೀತಿ ಧೈರ್ಯ ಕಳ್ಕೊಂಡ್ರೆ ನಮಗೆ ಯಾರಜ್ಜಿ ಧೈರ್ಯ ಹೇಳೋದು? ಸಮಾಧಾನ ಮಾಡ್ಕೊಳ್ಳಿ. ವಿವೇಕ್, ವಿಷು ಬರ್ತಾನೇನೋ? ಬರ್ತಾನೇನೋ? ಅಯ್ಯೋ, ಈ ಅನಿಷ್ಟದವಳಿಂದ ಯಾರ್ಯಾರಿಗೆ ಏನೇನ್ ಕಾದಿದ್ಯೋ. ಕೃಷ್ಣ ಕೃಷ್ಣ ಕೃಷ್ಣ. ಅಜ್ಜಿ, ಬಹುಶಃ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅನ್ಸುತ್ತೆ ಅಜ್ಜಿ. ಅಲ್ಲ, ಈಗ ಯಾರಿಗೆ ಏನಾಯ್ತು ಅಜ್ಜಿ? ಸಾಕ್ ಮುಂಚೆ ಬಾಯಿ. ಏನೇ ಅನ್ಬೋದ್ಬೇಕಪ್ಪ. ದೇವ್ರೇ ದೇವ್ರೇ, ಇದು ಹೇಗಪ್ಪ ಅನ್ಬೋಸೋದು? ಅತ್ತೆ, ಯಾಕೆ ಹೀಗೆ ಓಡಾಡ್ತಿದ್ದೀರಾ? ಇನ್ನೊಂದ್ಸಲ ಮಾತಾಡ್ಬೇಡ, ನೀನೇನೆ ಕಿರಿಚಬೇಡ. ಮನೆಗೆ ಬೆಂಕಿ ಬಿದ್ದಿದೆ, ಕಿರಿಚಿದ ಇನ್ನೇನ್ ಮಾಡ್ಲಿ? ಈ ದರಿದ್ರದೋಳಿಂದ ವಿಶಾಖ ಮನೆ ಬಿಟ್ಟು ಹೋದ್ಲು. ಈಗ ವಿಷು ಪ್ರಾಣಕ್ಕೆ ಸಂಚಕಾರ ತಂದಿದ್ದಾಳೆ. ದ್ವೇಷಕ್ಕೂ ಒಂದು ಮಿತಿ ಇರಬೇಕು. ಏನು ನಿನ್ನ ಮಾತಿನ ಅರ್ಥ? ಈಗೇನು ಅನಾಹುತ ಆಗೋಯ್ತು ಅಂತ ಕೂಗ್ತಾ ಇದ್ಯಾ? ನಾನ್ ಮಾತಾಡಿದ್ದೆಲ್ಲ ಸುಳ್ಳು. ಅವಳು ಏನ್ ಮಾಡಿದ್ರು ಸರಿ ಅಲ್ವಾ? ನಿಮ್ ಗಂಡ ಹೆಂಡತಿ ಇಬ್ಬರಿಗೂ ನನ್ ಮಾತಲ್ಲಿ ಎಳ್ಳಷ್ಟು ನಂಬಿಕೆ ಇಲ್ಲ. ಆಯ್ತು, ನಾನ್ ನಿಮ್ಗೇನು ಹೇಳೋದಿಲ್ಲ. ಅನುಭವಿಸಿ. ನಿಮ್ಮ ಕಾಲ್ ಬುಡಕ್ಕೆ ಬಂದಾಗ ಗೊತ್ತಾಗುತ್ತೆ. ಕೃಷ್ಣ, ಎಂತಾಗತ್ತಿದ್ದದೆಯಪ್ಪ. ಪರಮಾತ್ಮ, ಈ ರಾಕ್ಷಸಿಯಿಂದ ನನ್ನ ಮುಕ್ತಿ ಕೊಡಿಸ್ಬಿಡು ತಂದೆ, ಮುಕ್ತಿ ಕೊಡಿಸ್ಬಿಡು. ಕೃಷ್ಣ ಕೃಷ್ಣ. ಬೇಡ ಕಂದ. ಅವ್ರ ಮಾತಿಗೆ ನೀನು ಸುಮ್ಮನೆ ದುಃಖ ಪಡಬೇಡ. ದ್ವೇಷದ ಉರಿಗೆ ಅವರ ಬುದ್ಧಿ ಕುರುಡಾಗೋದು. ಅವ್ರಿಗೆ ವಿಶಾಖ ನೆನಪಾಗಿ ದುಃಖ ಆಗಿದೆ ಅನ್ಸುತ್ತೆ. ಅದಕ್ಕೆ ಆ ದುಃಖದಲ್ಲಿ ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಿದಾರಷ್ಟೇ. ವಿಶು ರಾಧಿಕನ್ ಮದ್ವೆ ಮಾಡ್ಕೊಳ್ತಿರೋ ಬಗ್ಗೆ ಅವರಿಗೆ ತುಂಬಾ ಕೋಪ ಇದೆ. ಆ ಕೋಪನೆಲ್ಲ ರಾಧಿಕನ್ ಮೇಲೆ ಹಾಕ್ತಿದಾರಷ್ಟೇ. ನೋಡ್ದಕ್ಕಿ, ಒಬ್ಬರ ಸಿಟ್ಟಿನ ಇನ್ನೊಬ್ಬರ ಮೇಲೆ ತೆಗೆಯೋದು ಅವಿವೇಕ್ತನ. ಅಪ್ಪ ಅನ್ಯಾಯವಾಗಿ ಈ ಮಗು ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದಾರೆ. ಅವ್ರ ಮನಸ್ಸಲ್ಲಿ ತುಂಬಿರೋದು ಬರೀ ಹಗೆತನ. ಅವರ ಹಗೆತನಕ್ಕೆ ನನ್ನ ಹತ್ರ ಔಷಧಿ ಇದೆ. ರಾಧಿಕನ ಮದ್ವೆನ ಅವರ ಕಣ್ಣೆದುರುಗಡೆನೆ ಅದ್ಧೂರಿಯಾಗಿ ಮಾಡ್ತೀನಿ. ಅಳಿಯಂದ್ರು ರಾಧಿಕಾ ಚೆನ್ನಾಗಿ ಸಂಸಾರ ಮಾಡೋದನ್ನ ನೋಡಾದ್ರು ಅವ್ರಿಗೂ ಬುದ್ಧಿ ಬರುತ್ತೇನೋ ನೋಡ್ಬೇಕು. ಆದ್ರೂ ಯಾಕೋ ಒಂಥರ ಭಯ ಆಗ್ತಿದೆ. ನಾಂದಿ ಶಾಸ್ತ್ರನಾದ್ರೂ ಬೇಗ ಇಟ್ಕೋಬೋದಿತ್ತೇನೋ. ಇರುತ್ತೆ, ಇರು. ಹುಸೆ, ನೀನು ಅಳ್ಬೇಡ, ಅಳ್ಬೇಡ. ನಾನು ಈಗಲೇ ಬೀಗರ ಮನೆಗೆ ಫೋನ್ ಮಾಡಿ ಅಲ್ಲೇನಾಗಿದೆ ಅಂತ ವಿಷಯ ತಿಳ್ಕೊಳ್ತೀನಿ. ನೀನು ಕಣ್ಣೀರು ಹಾಕಬೇಡ. ಅಜ್ಜಿ ಅವ್ರ ಮನೆಗೆ ಫೋನ್ ಮಾಡಿ ಅವ್ರ ಅಮ್ಮನ ಹತ್ರ ಮಾತಾಡ್ತಾ ಇದ್ರು. ಫೋನ್ ಇಟ್ಟ ತಕ್ಷಣನೇ ನನಗೆ ಬೈಯೋದಕ್ಕೆ ಶುರು ಮಾಡ್ಬಿಟ್ರಮ್ಮ. ನನ್ಗನ್ಸುತ್ತೆ ಏನೋ ಆಗಿದೆ ಅಲ್ಲಿ.
ಇರು ಕಂದ, ಅಪ್ಪ ಫೋನ್ ಮಾಡ್ತಿದಾರಲ್ಲ, ಏನು ಅಂತ ನೋಡೋಣ ಇರು. ಗಡಿ ಬಿಡಿಲಿ ಯಾವ ನಿರ್ಧಾರನೂ ತಗೊಳ್ಳೋದು ಬೇಡ ಅಂತ ಅನ್ಸುತ್ತೆ. ಗಡಿಬಿಡಿ ಬೇಡ ಅಂದ್ರೆ ಹೇಗೋ ವಿವೇಕ್? ನಾಳೆಯಿಂದಾನೆ ಮದ್ವೆ ಶಾಸ್ತ್ರಗಳು ಶುರು ಮಾಡ್ಕೋಬೇಕಾಗಿತ್ತು. ವಿಶ್ವ ಜಾತಕದಲ್ಲಿ 2ನೇ ಮದ್ವೆ ಯೋಗ ಇಲ್ಲ ಅಂದಾಗ್ಲೇ ನಾವು ಯೋಚನೆ ಮಾಡ್ಬೇಕಾಗಿತ್ತು. ಏನಾದ್ರೂ ದೋಷ ಇದೆಯೋ ಏನೋ ಅಂತ ಯಾರನ್ನಾದ್ರೂ ಕೇಳ್ಬೇಕಾಗಿತ್ತು. ಜಾತಕದಲ್ಲಿ ಏನೇ ದೋಷ ಇದ್ರೂ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ರುಕ್ಕು. ಅಂದ್ರೆ ಆ ರಾಧಿಕಂತೂ ಜಾತಕನೇ ಇಲ್ವಲ್ಲ. ಏನ್ ದೋಷ ಇದೆ ಅಂತ ಹೇಗ್ ಗೊತ್ತಾಗುತ್ತೆ? ಹರಿ ಓಂ. ಹಲೋ ಅಮ್ಮ ನಮಸ್ತೆ. ನಾನು ಪದೇ ಪದೇ ನಿಮಗೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪರವಾಗಿಲ್ಲ, ಹೇಳಿ. ಏನಿಲ್ಲಮ್ಮ, ನಾವು ಈ ನಾಂದಿ ಶಾಸ್ತ್ರನ ಸ್ವಲ್ಪ ಬೇಗ ಮುಗಿಸ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅದಕ್ಕೆ ತಾವು ಯಾವತ್ತು ತಮ್ಮ ನೆಂಟರನ್ನು ಕರೀತೀರಾ ಅಂತ ಹೇಳಿದ್ರೆ ಅವತ್ತೇ ನಾವು ನಮ್ಮ ನೆಂಟರನ್ನು ಕರೆದು ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀವಿ. ನಾಂದಿ ಶಾಸ್ತ್ರ ಮುಗಿದ್ಮೇಲೆ ಅಳಿಯಂದ್ರನ್ನ ಕಾಶಿ ಯಾತ್ರೆಗೆ ಹೋಗೋದನ್ನ ತಡೆಯೋದಕ್ಕೆ ಹೆಣ್ಣಿನ ಮನೆ ಕಡೆಯವರು ಯಾರಾದ್ರೂ ಇರ್ಬೇಕಲ್ಲ, ಅದಕ್ಕೆ. ಹಲೋ. ಹಲೋ, ಯಾರು? ಓ, ವಿವೇಕ್ ಅವರಲ್ವಾ? ಹೌದು ಮಾವ. ಅದು ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾನು ಫೋನ್ ತಗೊಂಡೆ. ಹಾ, ಧ್ವನಿ ನಡುಗ್ತಾ ಇತ್ತು. ಏನಾಗಿದೆ ಅಂತ ಕೇಳೋಣ ಅನ್ಕೊಂಡೆ. ಏನಾಗಿದೆ? ಗಾಬರಿ ಆಗೋಂಥದ್ದು ಏನಿಲ್ಲ ಮಾವ, ಅದು ಸ್ವಲ್ಪ BP ಜಾಸ್ತಿ ಆಗಿದೆ, ಹಾಗಾಗಿ ಸುಸ್ತಾಗಿದೆ ಅಷ್ಟೇ. ಹೌದಾ? ಸರಿ, ನಾನು ದೇವ್ಕಿ ಮಧ್ಯಾಹ್ನದ ಬಸ್ಗೆ ಬಂದ್ಬಿಡ್ತೀವಿ. ಬೇಡ ಬೇಡ, ನೀವು ಬರೋದು ಬೇಡ. ಎರಡು ದಿನ ಸರಿ ಹೋಗ್ಬಿಡ್ತಾರೆ, ಆಮೇಲೆ ಮದುವೆ ಶಾಸ್ತ್ರ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಆಗ್ಬೋದು, ಖಂಡಿತ ಹಾಗೆ ಮಾಡಿ. ಸರಿ ಮಾವ. ಸರಿ. ಹರಿ ಓಂ. ವಿವೇಕ್, ನೀನ್ ಹೇಳ್ಬಿಡ್ಬೇಕಾಗಿತ್ತು. ಇವತ್ತಲ್ಲ ನಾಳೆ ಅವ್ರಿಗೆ ವಿಷಯನ ತಿಳಿಸ್ಲೇಬೇಕಲ್ಲ ವಿವೇಕ್. ಇನ್ನೊಂದಿನ ಕಾದ್ ನೋಡೋಣ ಅಮ್ಮ. ವಿಶು ನಾಳೆ ಏನಾದ್ರೂ ಫೋನ್ ಮಾಡ್ಲಿಲ್ಲ ಅಂದ್ರೆ ಆಮೇಲೆನೆ ಅವ್ರಿಗೆ ವಿಷಯ ಹೇಳೋಣ.
ಕಾವೇರಿ? ವಿಶೂರ್ ಅಜ್ಜಿಗೆ ಆರೋಗ್ಯ ಸರಿ ಇಲ್ವಂತೆ, ಸ್ವಲ್ಪ BP ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅನ್ಸುತ್ತೆ ವಿಶು ಮನೆಯಿಂದ ಹೊರಗೆ ಹೊರಟಿಲ್ಲ. ಮದ್ವೆ ಸಮಯದಲ್ಲಿ ಅಜ್ಜಿಗೆ ಹುಷಾರಿಲ್ಲ ಅಂದ್ರೆ ಗಾಬರಿ ಆಗೋದು ಸಹಜ ತಾನೆ. ಬರ್ದೇ ಇದ್ರು ಪರವಾಗಿಲ್ಲ, ಒಂದ್ ಫೋನ್ ಮಾಡ್ಬೋದಿತ್ತಲ್ವಾ? ಏನೇ ತೊಂದರೆ ಆದ್ರೂ ನನ್ನ ಹತ್ರ ಹೇಳ್ತಿದ್ರು ಅವರು. ಬೇರೆ ಏನೋ ಕಾರಣ ಇರ್ಬೇಕು. ಕೃಷ್ಣ, ನನಗಿನ್ ಸಹಿಸ್ಕೊಳ್ಳೋದು ಕಷ್ಟ. ಅವ್ರ ಧ್ವನಿನಾದ್ರೂ ಕೇಳಲೇಬೇಕು ನಾನು, ಇಲ್ಲ ಅಂದ್ರೆ ನಾ ಜೀವಂತವಾಗಿರಲ್ಲ. ಹೇಳಿ ಭದ್ರಾಪುರದವ್ರೆ, ಏನು ಇಷ್ಟು ದೂರ ಬಂದಿದ್ದು? ನಾಳೆ ಸಂಜೆ ನಮ್ಮೂರು ದೇವಸ್ಥಾನದಲ್ಲಿ ರಂಗಪೂಜೆ ಇದೆ. ಪ್ರತಿ ವರ್ಷ ಧರ್ಮಾಧಿಕಾರಿಗಳು ಬಂದು ದಾನ ಕೊಡೋದು ಪದ್ಧತಿ. ಅದಕ್ಕೆ ಕರೆದೋಗೋಣ ಅಂತ ಬಂದ್ವಿ. ಹೌದು, ಆದ್ರೆ ಅವ್ರು ಬರೋದಕ್ಕಾಗಲ್ಲ. ನೀವುಗಳೇ ಎಲ್ಲ ಮುಂದೆ ನಿಂತು ಮಾಡಿಸಿ. ಹಬ್ಬಕ್ಕೆ ಹೋಳಿಗೆ ಇಲ್ಲದೆ ಇದ್ರೂ ಆಗಬಹುದು, ಆದ್ರೆ ಇಷ್ಟು ವರ್ಷ ರಂಗಪೂಜೆಗೆ ಧರ್ಮಾಧಿಕಾರಿಗಳಿಲ್ಲ ಅಂತ ಆಗಿಲ್ಲ. ಜಗನ್ನಾಥ ರಾಯರ ಕಾಲದಿಂದಲೂ ಹೀಗೆ ನಡ್ಕೊಂಡು ಬಂದಿದೆ. ವಿಷು ಅಂತೂ ಬರಕ್ಕಾಗಲ್ಲ, ಯಾಕೆಂದ್ರೆ ಅವನು ಊರಲ್ಲೇ ಇಲ್ಲ. ಅವ್ರ ಬದಲಿಗೆ ನಮ್ಮನೆ ಕಡೆಯಿಂದ ಯಾರಾದ್ರೂ ಒಬ್ರು ಬಂದ್ರೆ ನಡೆಯುತ್ತಲ್ವಾ? ಧಾರಾಳವಾಗಿ ಆಗಬಹುದು. ಧರ್ಮಾಧಿಕಾರಿಗಳ ಕುಟುಂಬದಿಂದ ಯಾರು ಬಂದರೂ ಸರಿ. ನಿಮ್ ಟ್ರಸ್ಟ್ ನಿಂದಾನೆ ನಮ್ಮ ದೇವಸ್ಥಾನ ನಡೀತಾ ಇರೋದು. ನಿಮ್ಮನ್ನು ಬಿಟ್ಟು ಕಾರ್ಯಕ್ರಮ ನಡೆಸೋದಕ್ಕೆ ನಮಗೂ ಸರಿ ಹೋಗಲ್ಲ. ಅಮ್ಮ, ಪ್ರದೀಪನ್ ಕಳಿಸ್ತೀನಿ. ಏನು ನಮ್ಮನೆ ಕಡೆಯಿಂದ ನನ್ನ ಮಗ ಪ್ರದೀಪ್ ಬರ್ತಾನೆ, ಇಲ್ಲಾಂದ್ರೆ ನಾನು ಬರ್ತೀನಿ. ಸರಿನಾ? ಆಗ್ಬೋದು. ತುಂಬಾ ಸಂತೋಷ. ನಮಸ್ಕಾರ. ನಾವಿನ್ ಬರ್ತೀವಿ.